ಮತ್ತೆ ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನಿವತ್ತು ಶುಕ್ರವಾರ ಕೆಲಸ ಮುಗಿಸ್ಕೊಂಡು ಬಂದು ಸಂಜೆ ದೀಪ ಹಚ್ಚಿದೆ ಮನೆಯಲ್ಲಿ. ದೀಪ ಹಚ್ಚಿ ಮನೇಲಿ ನಾನಿವತ್ತು ತಲೆಗೆ ಸ್ನಾನ ಮಾಡಿ ದೀಪ ಹಚ್ಚಿಲ್ಲ. ಯಾಕಪ್ಪ ಅಂದರೆ ಸಿಲಿಂಡ್ರ್ ಖಾಲಿ ಆಗಿಬಿಟ್ಟೈತೆ. ಹಂಗಾಗಿ ಮೈ ತೊಳ್ಕೊಂಡು ದೀಪ ಹಚ್ಚಿದೆ. ಸಿಲಿಂಡ್ರ್ ನೋಡಿ ಇದೇ ಟೈಮಿಗೆ ಖಾಲಿ ಆಯಿತು. ನಾನು ನೀರಿಟ್ಬಿಟ್ಟು ನೆಲ ಒರೆಸೋಣ ಅಂದ್ಬಿಟ್ಟು ನೆಲ ಒರೆಸ್ತಾ ಇದ್ದೀನಿ. ಸಿಲಿಂಡ್ರ್ ಯಾವಾಗಲೂ ಖಾಲಿ ಆಗಿಬಿಟ್ಟಿತ್ತು. ಇವಾಗ ಸಿಲಿಂಡ್ರಿಗೆ ಏನು ಮಾಡಬೇಕು ಗೊತ್ತಿಲ್ಲ. ಹೋದ ಸತಿ ಒಂದು 5 kg ತುಂಬಿಸ್ಕೊಂಡು ಬಂದಿದ್ದ ನನ್ನ ಮಗ. ಹೆಂಗೋ ಇಲ್ಲಿವರೆಗೂ 1.5 ತಿಂಗಳಿಂದ ಹೆಂಗೋ ಕಾಲ ಕಳೆದಿದ್ವಿ. ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸಿಲಿಂಡ್ರ್ ಇಲ್ಲದಕ್ಕೆ ಏನು ಮಾಡೋದು, ಸಿಲಿಂಡ್ರ್ ಯಾವಾಗ ತುಂಬಿಸೋದು. ನೋಡಿ, ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ 6:30 ಆಗೋಗ್ಬಿಟ್ಟಿತ್ತು. ಕೆಲಸ ಮುಗಿಸ್ಕೊಂಡು ಬಂದು ಎಲ್ಲ ಮನೆಯೆಲ್ಲ ಸ್ವಲ್ಪ ನೆಲ ಎಲ್ಲ ಒರೆಸಿ ಮಾಡಬೇಕಲ್ವ, ಅದಕ್ಕೇ ಪೂಜೆ ಆಯಿತು. ನೋಡಿ, ಹಂಗೆ ನಮ್ಮ ಮನೆ ಮುಂದೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಸಂಜೆ ಟೈಮು. ಎಲ್ಲ ಕಡೆಗೂ ಮಳೆ ಹುಯ್ತೈತೆ. ಇಲ್ಲೇ ಯಾಕೋ ಮಳೆನೇ ಇಲ್ಲಪ್ಪ. ನಿಜವಾಗ್ಲೂ ಮಳೆ ಹುಯ್ತೈತೋ ಏನು ಮಾಡುತ್ತೋ ಗೊತ್ತಿಲ್ಲ. ನಮ್ಮ ಮನೆ ಮುಂದೆ CC ರೋಡ್ ಥರ ಮಾಡವ್ರೆ. ಅಲ್ಲಿ ಅಡಿಕೆದು ಚಿಪ್ಪೆ ಇರುತ್ತಲ್ಲ, ಅದೆಲ್ಲ ಹಾಕ್ಬಿಟ್ಟು ನೀರೇನೋ ಬಿಟ್ಟವ್ರೆ. ಅದು ಸಿಮೆಂಟ್ ಎಲ್ಲ ಹಿಡಿಬೇಕಲ್ಲ, ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಬರಿಗಾಲಲ್ಲಂತೂ ಓಡಾಡೋಕ್ಕಾಗಲ್ಲ ಈ ರೋಡಾಗೆ. ನೀರು ನೆಂದಿರುತ್ತೆ ಯಾವಾಗ್ಲೂ. ಇದೆಲ್ಲ ಕಚ್ಕೋಬೇಕು ಅಂತ ಇದ್ದವ್ರು ನೋಡಿ. ಇದೆಲ್ಲ ಅಂದರೆ ನೀರೆಲ್ಲ ಹಾಕಿ ಎಲ್ಲ ಇಷ್ಟು ಚೆನ್ನಾಗಿ ಮಾಡವ್ರು ರೋಡು. ಇವಾಗ ನನಗೆ ಒಂದು ಬೇಜಾರು ಏನಪ್ಪ ಅಂದರೆ ಸಿಲಿಂಡ್ರು ಹೆಂಗೆ ಮಾಡೋದು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಏನು ಮಾಡೋದು ಸಿಲಿಂಡ್ರು ಅಂತಲೇ. ನಮ್ಮ ಹತ್ರ ಇರೋದು ಒಂದೇ ಸಿಲಿಂಡ್ರು. ಇಲ್ಲಿ ಎಲ್ಲಿ ತುಂಬ್ತಾರೋ ಗೊತ್ತಿಲ್ಲ. ತುಂಬಿಸ್ಕೊಂಡು ಬಾರೋ ಅಂತ ನನ್ನ ಮಗನಿಗೆ ಹೇಳಿದ್ರೆ ಅವನು ಹೋಗಮ್ಮ ಅಂತಾನೆ. ಎಲ್ಲಿಗೆ ಕಟ್ಟು ಕಳಿಸೋದು, ತುಂಬ್ಸೋಕೆ ಎಷ್ಟು ತಗೊಂತಾರೋ ಏನೋ ಗೊತ್ತಿಲ್ಲ. ನಿಜವಾಗ್ಲೂ ನಾನು ಎದ್ದು ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಕ್ಕೂ ಇವಾಗ ಸಿಲಿಂಡ್ರ್ ಇಲ್ಲ ನನಗೆ. ಆಮೇಲೆ ಊಟದ್ದು ಹೆಂಗೋ ಆಗೋಗ್ಬಿಡುತ್ತೆ. ಊಟದ್ದೇನೋ ನನಗೆ ಅಂದರೆ ನಾನು ಇವಾಗ ಕೆಲ್ಸಕ್ಕೆ ಹೋಗ್ತೀನಲ್ಲ, ಅಲ್ಲೇನೇ ಒಂದು ಸ್ವಲ್ಪ ಊಟ ತಗೊಂಬಂದ್ಬಿಡ್ತೀನಿ, ಸರಿ ಹೋಗ್ತೈತೆ. ಇವಾಗ ಮನೆಯಲ್ಲಿ ಸಿಲಿಂಡ್ರ್ ಬೇಕಲ್ವ. ಮನೆಯಲ್ಲಿ ಸಿಲಿಂಡ್ರ್ ಇಲ್ದಂಗೆ ಹೆಂಗೆ ಏನಾದ್ರು ಒಂದು ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಕ್ಕೋ, ಬೇಜಾರ್ಕೊಂಡು ಟೀ ಮಾಡ್ಕೊಂಡು ಕುಡಿಯೋಕ್ಕೋ ಏನಕ್ಕಾದ್ರೂ ಬೇಕಲ್ವ. ನನಗೆ ಭಾನುವಾರ ರಜೆ ಬೇರೆ ಇರ್ತೈತಾ, ಮನೆ ಹತ್ರ ಇರ್ತೀನ. ಯಾವಾಗಾದರೂ ಒಂದು ಟೀನೋ ಏನಾದರೂ ಮಾಡ್ಕೊಂಡು ಕುಡಿಯೋಕ್ಕಾದ್ರೂ ಸಿಲಿಂಡ್ರ್ ಬೇಕಾ? ಏನು ಮಾಡಬೇಕೋ ಗೊತ್ತಿಲ್ಲ. ಯಾರನ್ನು ಕೇಳೋದಪ್ಪ ಸಿಲಿಂಡ್ರು ಅನಿಸ್ಬಿಟ್ಟೈತೆ ನನಗೆ. ಸಿಲಿಂಡ್ರುಗಳು ಖಾಲಿ ಆದರೆ ಅದು ಇವಾಗ ಇಲ್ಲಿ ತಂದು ಹಾಕೋರು ಹೆಂಗೋ ಬ್ಲ್ಯಾಕಲ್ಲಿ ನಾನು ಹಾಕಿಸ್ಕೊತಾ ಇದ್ದೆ. ನಂಗೆ ಚಿಂತೆ ಇರಲಿಲ್ಲ. 2 ವರ್ಷದಿಂದ ನಾನು ಹೆಂಗೋ ಚಿಂತೆ ಇಲ್ದಂಗೆ, ನಿಜವಾಗ್ಲೂ ಸಿಲಿಂಡ್ರ್ ಚಿಂತೆನೇ ಇರಲಿಲ್ಲ ನನಗೆ. ಬ್ಲ್ಯಾಕಲ್ಲಿ ನನಗೆ ಹೆಂಗೋ ಸಿಲಿಂಡ್ರು ಬರೋದು. ಪಾಪ ಹುಡುಗ ತನ್ನ ಮನೆ ಹತ್ರನೇ ಹಾಕೋಗೋನು. ನನಗೆ ಇವಾಗ ಪಾಪ ಹುಡುಗನಿಗೆ ಕೆಲಸ ಬಿಟ್ಬಿಟ್ಟವನಂತೆ ಅಲ್ಲಿ. ಸಿಲಿಂಡ್ರು ಗಾಡಿದು ಕೆಲಸನೂ ಬಿಟ್ಟವನಂತೆ. ಇವಾಗ ನನಗೆ ಸಿಲಿಂಡ್ರ್ ಇಲ್ಲ. ಇಲ್ಲಿ ಯಾರು ನಮ್ಮ ಹತ್ರ ಇರೋದು ಭಾರತ್ ಸಿಲಿಂಡ್ರು. ಯಾರು ಸಿಗ್ತಾರಪ್ಪ ಗೊತ್ತಿಲ್ಲ ನನಗೆ. ಇವಾಗ ಸಿಲಿಂಡ್ರದೊಂದು ತಲೆನೋವು ಆಗ್ಬಿಡ್ತು. ಒಂದು ಸಿಲಿಂಡ್ರ್ ತುಂಬಿಸ್ಕೊಂಡ್ರೆ ಹೆಂಗೋ ಒಂದು 2-3 ತಿಂಗಳು ಮೇಂಟೈನ್ ಮಾಡಿಬಿಡ್ತೀನಿ. ಇವಾಗ ಏನು ಮಾಡೋದೋ ಏನೋ ಗೊತ್ತಾಗ್ತಿಲ್ಲ ನನಗೆ. ಅದೊಂದು ಬೇಜಾರು ನನಗೆ. ಸಿಲಿಂಡ್ರು ಖಾಲಿ ಆಗೋದು. ನಿಜವಾಗ್ಲೂ ಏನೂ ಚಿಂತೆ ಇಲ್ಲ ಅಂತ ಅಂದ್ಕೊಂಡ್ರು ನಮ್ಮ ತಲೆಯಲ್ಲಿ ಏನಾದರೂ ಒಂದು ಟೆನ್ಷನ್ಗಳು ತಲೆಯಲ್ಲಿ ಇಟ್ಕೊಂಬಿಡ್ತೀನಿ. ನಿಜವಾಗ್ಲೂ ಯಪ್ಪ, ನಾನಂತೂ ಇವೆಲ್ಲ ಯಾವಾಗ ನನಗೆ ಬಗೆಹರಿತೋ ನನಗಂತೂ ಗೊತ್ತಾಗ್ತಿಲ್ಲ. ಇನ್ನೊಂದು 2 ತಿಂಗಳಲ್ಲಿ ನನ್ನ ಮಗನಿಗೆ ಫೀಸ್ ಬೇರೆ ಕಟ್ಟಬೇಕು. ಇವಾಗ ಸಿಲಿಂಡ್ರುಗಳು ಖಾಲಿ, ಮತ್ತು ಅದು ಇದು ಯಪ್ಪ ಏನು ಮಾಡೋದೋ ಏನೋ, ಏನು ಮಾಡಬೇಕೋ ನನಗೆ ಗೊತ್ತಾಗ್ತಿಲ್ಲ. ಮನೇಲಿ ಸ್ವಲ್ಪ ರೇಷನ್ ಬೇರೆ ಖಾಲಿ ಆಗೈತೆ. ರೇಷನ್ ತರಬೇಕು. ಮನೆ ರೇಷನ್ನು, ಸಿಲಿಂಡ್ರು, ಮತ್ತು ಮನೆ ಬಾಡಿಗೆ, ಮತ್ತು ಇವು ಮಾಡ್ಕೊಂಡ್ರೆ ಕಮಿಟ್ಮೆಂಟ್ಗಳು ಎಲ್ಲ ಏನು ಮಾಡೋದೋ. ನನಗಂತೂ ಯಪ್ಪ ಜೀವನನೇ ಬೇಡ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಅಷ್ಟು ಒಂದು ತಲೆಗಳಲ್ಲಿ ಬೇಜಾರಾಗ್ಬಿಡುತ್ತೆ. ನಿಜವಾಗ್ಲೂ ಇವೆಲ್ಲ ನಿಭಾಯಿಸೋದು ತುಂಬ ಕಷ್ಟ. ಎಲ್ಲರ ಕೈಲೂ ಆಗೋದಿಲ್ಲ ನಿಭಾಯಿಸೋಕ್ಕೆ. ನಿಜವಾಗ್ಲೂ ಇನ್ಯಾರನ ಆಗಿದ್ರೆ ನಿಜವಾಗ್ಲೂ ಎಷ್ಟು ಹೆದ್ರುಬಿಟ್ಟು ಎಷ್ಟು ಇದು ಮಾಡ್ಕೊಂಬಿಡೋರೋ ಗೊತ್ತಿಲ್ಲ. ಆದರೂ ಇರುವಾಗ ಏನೇ ಬರಲಿ ಅಂತೇಳಿ ಸುಮ್ಮನೆ ತಳ್ಕೊಂಬರ್ತಾಯಿದ್ದೀನಿ ಜೀವನಕ್ಕೆ. ನಿಜವಾಗ್ಲೂ ತಳ್ಕೊಂಡು ಹೋಗ್ತಾಯಿದ್ದೀನಿ ಸುಮ್ಮನೆ. ಯಾವಾಗ ಬಗೆಹರಿತಾವೋ ಏನು ಕತೆನೋ ಗೊತ್ತಿಲ್ಲ. ನನಗೆ
ಇವಾಗ ಒಂದು ಸಿಲಿಂಡ್ರ್ ಸಿಕ್ಕಿದ್ರೆ ಸಾಕಪ್ಪ ಅನ್ಸ್ಬಿಟ್ಟೈತೆ ನಿಜವಾಗ್ಲೂ. ದುಡ್ಡನ್ನ ಹೆಂಗಾದ್ರೂ ಮಾಡಿ ಹೊಂಚ್ಕೊಡ್ತೀನಿ, ಆದರೆ ಸಿಲಿಂಡ್ರ್ ಸಿಗಬೇಕಲ್ಲ, ಅದೇ ನನಗೆ ಇವಾಗ ತಲೆನೋವಾಗಿರೋದು. ಸಿಲಿಂಡ್ರ್ ಸಿಗುತ್ತೋ ಇಲ್ವೋ ಅನ್ನೋದೇ ನನಗೆ ತಲೆನೋವಾಗಿರೋದು. ಏನು ಮಾಡೋದೋ ಏನೋ ಗೊತ್ತಿಲ್ಲ ನಿಜವಾಗ್ಲೂ. ಏನು ಯಾವ ಥರ ಅಂದರೆ ನಿಜವಾಗ್ಲೂ ನಾನು ಹಳೆ ಮನೆ ಹತ್ರ ಬಾಡಿಗೆಗಿದ್ದಾಗ ನನಗೇನು ಟೆನ್ಷನ್ ಇರಲಿಲ್ಲ. ಅಲ್ಲಿ ಒಂದು ಸೋಲಾರ್ ನೀರಿಗಾಗಿರ್ಬೋದು, ಇಲ್ಲ ಒಂದು ಸಿಲಿಂಡ್ರಿಗೂ ಪಾಪ ಅವರೇ ಕೊಡೋರು. ಒಂದೊಂದು ತಿಂಗಳಲ್ಲಿ ಅವರೇ ಕೊಟ್ಟು ನಮ್ದು 2-3 ತಿಂಗಳು ಮ್ಯಾಲೆ ಖಾಲಿ ಆಗೋದು, ಅವಾಗ ಅವ್ರು ಇಸ್ಕೊಳ್ಳೋರು ಪಾಪ. ಅಂದರೆ ನಮಗೆ ನಿಜವಾಗ್ಲೂ ಒಂದ್ಸಲ ನೆನಪಿಸ್ಕೋಬೇಕು ಯಾರನ್ನೂ ಅಷ್ಟೇ. ಈ ಕಡೆ ಬಂದಮೇಲೆ ಯಾರು ಎಲ್ಪ್ ಮಾಡೋ ಅಂಥವ್ರು ಯಾರೂ ಇಲ್ಲ. ನಿಜವಾಗ್ಲೂ ಓನರು ನನಗೆ ಅಷ್ಟು ಒಂದು 2 ವರ್ಷದಿಂದ ಏನಕ್ಕೂ ತೊಂದರೆ ಇರಲಿಲ್ಲ. ಇಲ್ಲಿ ನೋಡಿ ಇವಾಗ ಸಿಲಿಂಡ್ರು ಒಲೆ ಮೇಲೆ ನೀರು ಇಕ್ಕಿ ಸಿಲಿಂಡ್ರು ಬೇಗ ಖಾಲಿ ಆಗ್ತವೆ. ಇಲ್ಲಿ ಸೋಲಾರ್ ಇಲ್ಲ, ಏನಿಲ್ಲ. ನನ್ನ ಮಗಂತೂ ಬೈದಿಕ್ತಾನೆ, ಯಾವ್ದಾನ ಸೋಲಾರ್ ಇರೋ ಮನೆ ಮಾಡೋದಲ್ವ, ಬಂದಿಲ್ಲಿ ಇವಾಗ ಸಿಲಿಂಡ್ರುಗಳು ಎಲ್ಲಿ ಹೊಂಚೋಣ ಅಂತ ನನ್ನ ಮಗಂತೂ ಹಂಗೆ ಅಂತಿರ್ತಾನೆ. ಏನು ಮಾಡೋದೋ ಏನೋ, ನನಗಂತೂ ದಿಕ್ಕೇ ತೋಚ್ತಾ ಇಲ್ಲ, ಏನು ಮಾಡಬೇಕು.